ಮೂಡಿಗೆರೆ ತಾಲೂಕಿನ ಜೇನಬೈಲ್ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ 73ರ ರಸ್ತೆ ಬದಿಯಲ್ಲಿ ತಮ್ಮ ತಂದೆ ಉದಯ್ ಅಕ್ರಮವಾಗಿ ವಾಣಿಜ್ಯ ಮಳಿಗೆ ನಿರ್ಮಿಸಿಲ್ಲ ಎಂದು ಗೌತಮ್ ಹೊಯ್ಸಳಲು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 30 ವರ್ಷ ಹಳೆಯ ಕಟ್ಟಡವನ್ನೇ ಹೊಸ ಮಾದರಿಯಲ್ಲಿ ದುರಸ್ತಿ ಮಾಡಲಾಗಿದೆ. ಹೊಸ ಕಟ್ಟಡದಲ್ಲಿ ದಿನಸಿ ಅಂಗಡಿ ಆರಂಭಿಸಿದರೆ ತಮ್ಮ ವ್ಯಾಪಾರಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾರಣಕ್ಕೆ ಕೆಲವರು ಅಕ್ರಮ ಕಟ್ಟಡ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ದೂರಿದರು. ತಮ್ಮ ತಂದೆ ಹೆಸರಿನಲ್ಲಿ 1.25 ಎಕರೆ ಹಾಗೂ ಅಜ್ಜಿ ಹೆಸರಿನಲ್ಲಿ 4 ಎಕರೆ ಜಮೀನು ಇದ್ದು ಯಾವುದೇ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿಲ್ಲ ಎಂದು ಹೇಳಿದರು. ನಾಗೇಶ್ ಗೌಡ ಜೇನಬೈಲ್ ಮಾತನಾಡಿ, ಉದಯ್ ನಿರ್ಮಿಸಿರುವ ಕಟ್ಟಡದಿಂದ ಸ್ಥಳೀಯರಿಗೆ ತೊಂದರೆಯಾಗಿಲ್ಲ. ವೈಯಕ್ತಿಕ ದ್ವೇಷದಿಂದ ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದರು. ಜೂನ್ 19ರಂದು ಉದಯ್ ಮತ್ತು ತಾರೇಶ್ ನಡುವೆ ವಾಗ್ವಾದ ನಡೆದಿದ್ದು ಹಲ್ಲೆ ನಡೆದಿಲ್ಲ, ಸುಳ್ಳು ದೂರು ನೀಡಲಾಗಿದೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಜಶೇಖರ್ ಹೊಯ್ಸಳಲು, ಸತೀಶ್ ಗೌಡ ಹೊಯ್ಸಳಲು ಉಪಸ್ಥಿತರಿದ್ದರು. ಮೊನ್ನೆ ಅದೊಂದು ಸಣ್ಣ ಗಲಾಟೆ ನಡೆದಿದೆ ಬಿಲ್ಡಿಂಗ್ ವಿಚಾರದಲ್ಲಿ. ಜೇನುಬೈಲಲ್ಲಿ ಅಕ್ರಮ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತೇಳಿ ಯಾರೊಬ್ಬರು ಜೇನುಬೈಲ್ ಗ್ರಾಮಸ್ಥರು ಅಂತ ಹೇಳ್ಕೊಂಡು ಹೊರಗಡೆ ಹೊಸಳು ಮತ್ತು ನಿಡುಗೋಡು ಗ್ರಾಮದ ಇಬ್ಬರು ಅಷ್ಟೇ ಎಲ್ಲರೂ ಬಂದು ಏನೋ ಅಕ್ರಮವಾಗಿ ಕಟ್ಟಿದ್ದಾರೆ ಹಾಗೆ ಅಂತ ಏನಾದ್ರು ಹತ್ರ ಗಲಾಟೆ ಮಾಡಿದ್ದಾರೆ ಅಂತೆ. ಅದು ತೆಗಿಬೇಕು ಅಂತೇಳಿ ನಾವು ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟಿದ್ದಾರಂತೆ. ಅದ್ರಲ್ಲಿ ಅಕ್ರಮ ಏನೂ ಇಲ್ಲ, ಯಾರಿಗೇನು ತೊಂದರೆ ಆಗಿಲ್ಲ, ಅದರಲ್ಲಿ ಎಲ್ಲ ಒಳ್ಳೆಯದೇ ಆಗಿದೆ. ಅದು ಇವತ್ತಿನ ಬಿಲ್ಡಿಂಗ್ ಅಲ್ಲ, ಅದು ಹೆಚ್ಚು ಕಡಿಮೆ 35 ವರ್ಷದ ಬಿಲ್ಡಿಂಗ್. ಅದು ಸ್ವಲ್ಪ ತೊಡೆದು ಮಾಡಿದ್ದೇನೆ ಅಷ್ಟೇ. ಅವನು ನೀವು ತಗೊಂಡು ಅಲ್ಲಿ ಯಾರಿಗೇನು ತೊಂದರೆ ಆಗಿಲ್ಲ. ಅದರಲ್ಲಿ ಪಿ ಡಿ ಒ ಏನೋ ಅವ್ರಿಗೇನೋ ಗೊತ್ತಿಲ್ವೋ ಏನೋ ಗೊತ್ತೋದೇನೋ ಪರ್ಮಿಷನ್ ಕೊಟ್ಟು ಮತ್ತು ಏನೋ ಈ ಕರೆಂಟ್ ಹಾಕೋಕ್ಕೆ ಪರ್ಮಿಷನ್ ಮತ್ತು ಕೊಡಲ್ಲ ಅಂತಿದ್ದಾರಂತೆ. ಅವ್ರು ಯಾವ ಥರದಲ್ಲಿ ಏನು ಹೇಳಿದ್ರೆ ಗೊತ್ತಿಲ್ಲ. ಹಾಗೆ ನಮಗೆ ತೊಂದರೆ ಆಗಿದೆ, ಜೇನುಬೈಲ್ ಗ್ರಾಮಕ್ಕೆ ತೊಂದರೆ ಆಗಿದೆ ಅಂತೇಳಿ ಇವರೇನೋ ಪ್ರೆಸ್ ಮೀಟ್ ಮಾಡಿದ್ದಾರೆ ಮತ್ತು ಇನ್ನೊಂದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಜೇನುಬೈಲ್ ಗ್ರಾಮಕ್ಕೆ ತೊಂದರೆನೇ ಇದೆ. ಆದರೆ ಮತ್ತು ಒಳ್ಳೇದಾಗುತ್ತೆ. ಬಿಲ್ಡಿಂಗ್ ಇದ್ದಷ್ಟು ಒಳ್ಳೇದಾಗ್ತದೆ, ಪಂಚಾಯತಿ ಕಂದೇ ಬರುತ್ತೆ, ಸಾರ್ವಜನಿಕ ಕೂಡ ಅದು ಆಗುತ್ತೆ. ಅಂಗಡಿ ಮಳಿಗೆ ಇದ್ರೆ ಅಂಗಡಿ ಇದ್ರೆ ಎಲ್ಲದಕ್ಕೆ ಒಳ್ಳೇದಿರ್ತಾರೆ. ಸುಮ್ಮನೆ ವೈಯಕ್ತಿಕ ಜಗಳ ಇಟ್ಕೊಂಡು ನಮ್ಮಲ್ಲಿ ಜೇನುಗಳಿಗೆ ಸುಮ್ಮನೆ ಜೇನುಗಳ ಮೇಲೆ ಅಪಪ್ರಚಾರ ಮಾಡೋದು. ಅವ್ರು ಜೇನುಬೈಲ್ ಗ್ರಾಮಸ್ಥರೇ ಅಲ್ಲ, ಸುಮ್ಮನೆ ಯಾಕೋ ಹಿಂಗೆ ಮಾಡಿದ್ರೆ ಗೊತ್ತಿಲ್ಲ.